ಹಿರಿಯ ನಟ ಅನಂತ್ನಾಗ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಂತ್ನಾಗ್ ಅವರೇ ನಮಸ್ತೆ. 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 ಎಸ್.ಎಲ್. ಭೈರಪ್ಪ ಅವರ ಪುಸ್ತಕ ಅಂತ ಅಂದ್ರೆ ಎಲ್ರಿಗೂ ಅಚ್ಚುಮೆಚ್ಚು. ಆದ್ರೆ ಎಸ್.ಎಲ್. ಭೈರಪ್ಪ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿದಾಗ ಒಂದು ಕ್ಷಣ ಎಂತವರಿಗೂ ಶಾಕ್ ಆಗಿರುತ್ತೆ. ಸರ್ ನಿಮಗೆ ಈ ಸುದ್ದಿ ಶಾಕ್ ಆಗ್ಲಿಲ್ಲ, ಬಹಳ ಬೇಸರವಾಯ್ತು. ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ ಆಲ್ ಗುಡ್ ಥಿಂಗ್ಸ್ ಇನ್ ಲೈಫ್ ಮಸ್ಟ್ ಕಮ್ ಟು ಅನ್ ಎಂಡ್ ಅಂತ. ಇದು ಎಷ್ಟು ನಿಜ ಅಂತ ಅನಿಸ್ತು. all the best things in life also must come to an end, and they come to an end. ಅದಕ್ಕೆ ಅದು ಭೈರಪ್ಪನವರ ಬಗ್ಗೆ ಬಹಳ ನಿಜ. ಒಂಥರ ಅದು ಇದು ಇಂಥ ದಸರಾ ಸಮಯದಲ್ಲಿ, ನವರಾತ್ರಿ ಸಂದರ್ಭದಲ್ಲಿ, ಇಂಥ ಶುಭ ಒಂದು ಕಾಲದಲ್ಲಿ ಭೈರಪ್ಪನವರು ಹೋಗೋಕೆ ತೀರ್ಮಾನ ಮಾಡ್ಬಿಟ್ರಲ್ಲ ಅಂತ ಬೇಸರ ಅಷ್ಟೇ. ಬಟ್ ಏನು ಮಾಡೋದು. ಎಸ್ ಅನಂತ್ನಾಗ್ ಸರ್, ಯಾವಾಗ ನೀವು ಲಾಸ್ಟ್ ಟೈಮ್ ಅವರನ್ನ ಭೇಟಿಯಾಗಿದ್ದು, ಅವ್ರ ಪುಸ್ತಕ ಓದಿದ್ದು, ಅವ್ರ ಜೊತೆ ಮಾತಾಡಿದ್ದು? ಅವ್ರ ಭೇಟಿಯಾಗಿದ್ದು ಅನ್ನೋದ್ರಲ್ಲಿ ನಾನು ಭೇಟಿಯಾಗಬೇಕು ಅಂತ ನನಗೆ ಅಂತ ತವಕ ಇರ್ತಿರ್ಲಿಲ್ಲ. ಯಾಕಂದ್ರೆ ಅಂತ ಜ್ಞಾನಿಗಳ ಹತ್ರ, ಅವರಂತ ಜ್ಞಾನಿಗಳು, ಅವ್ರ ಮಾತು ಬಹಳ ಕಡಿಮೆ. ಹೌದು. ಅವ್ರು ಬರೆದಿದ್ದು ಅವ್ರು ಏನು ಅಂದ್ರೆ ಅದನ್ನ ಕೇಳಿಸ್ಕೊಳ್ಳೋದು ಮುಖ್ಯ ಆಗ್ತದೆ ಹೊರತು ಕೂತು ಮಾತಾಡೋದು ಅಥವಾ ಹರಟೆ ಹೊಡೆಯುವಂತ ನಮ್ಮಂತ ಹುಲ್ಲುಮಾನವರೇ ಅಲ್ಲ ಅವರು. ನನ್ನಂತ ಬಡಬಡಿಸುವನು ಅನ್ನಂತ ಅಂತೂ ಅಲ್ವೇ ಅಲ್ಲ. ಹಾಗಾಗಿ ಅವ್ರು ಬಂದ್ರೆ ಬಾಯಿ ಕಟ್ಟೋಗ್ಬಿಡ್ತಿತ್ತು. ಯಾಕಂದ್ರೆ ಅವರಂತೂ ಬಹಳ ಮಿತಿ ಭಾಷೆ ಬಹಳ ಗಂಭೀರವಾಗಿರ್ತಿದ್ರು ಅಂತ. ಗಂಭೀರವಾಗಿ ನಗ್ನಗ್ತಾನೂ ಇರ್ತಿದ್ರು ಕೂಡ. ಅವರಾಗೆ ಏನು ಹೆಚ್ಚಾಗಿ ಹೇಳುವವರಲ್ಲ. ನೀವು ಕೇಳಿದ್ರೆ ಉತ್ತರ ಕೊಡುವವರು. ಆದ್ರೂ ಅಂದ್ರೆ ಅವ್ರಿಗೆ ಎಲ್ಲರೂ ಗೊತ್ತಿತ್ತು. ಅವರಿಗೆ ಅವರ ಪರ್ಸನಾಲಿಟಿ ಹೇಗಂದ್ರೆ ಅವ್ರಿಗೆ ಗೊತ್ತಿತ್ತೆ. ಅದರ ಮುಂದೆ ಎಲ್ರು ಅವರ ಕಿರಿಯರೇ ಅಂತ. ಯಾರಿಗೂ ಅಂದ್ರೆ ದಾಕ್ಷಿಣ್ಯ ಅನ್ನಿಸ್ಬಾರ್ದು ಅಥವಾ ಕೀಳರಿಮೆ ಆಗ್ಬಾರ್ದು ಅಂತ ಅವ್ರು ಏನು ಮಾತಾಡೋಕೆ ಹೋಗ್ತಿರ್ಲಿಲ್ಲ. ಅದ್ರ ಮಾತಾಡಿದ್ರೆ ಮಾತಾಡಿಸುವವರು. ನಮಗೂ ಕೂಡ ಏನ್ ಮಾತಾಡೋದು ಅಂತ ಬಹಳ ಯೋಚನೆ ಮಾಡಿ ಮಾತಾಡಿ. ಏನಾದ್ರು ಕ್ಷುಲ್ಲಕವಾಗಿ ಮಾತಾಡಿಬಿಟ್ರೆ ಅವ್ರು ಏನು ಅನ್ಕೋತಾರೋ ಅಂತ, ಅದೆಂತ ಅಡ್ಡ ಅಂತ ಅನ್ಕೋತಾರೋ ಅನ್ನೋ ರೀತಿ. ಅದೇ ಒಂದು ಕ್ಯಾಶುವಲ್ ಆಗಿ ಮಾತಾಡೋಕೆ ಆಗೋದಿಲ್ಲ. ಹೇಗಿದ್ದೀರಿ, ತಿಂಡಿ ಆಯ್ತಾ, ಏನ್ ಬರೀತಿದ್ದೀರಿ ಅಂತ ನಂಗೆಲ್ಲ ಕೇಳೋಕ್ ಆಗೋದಿಲ್ಲ ಅವ್ರಿಗೆ. ಕುಶಲೋಪರಿ ವಿಚಾರಿಸಬಹುದು, ಚರ್ಚೆ ಕಷ್ಟ ಅಂತೀರಾ? ಹೌದು, ನಿಜಕ್ಕೆ. ಯಾಕಂದ್ರೆ ಅವರ ಕ್ಷಣ ಕ್ಷಣವು ಬಹಳ ಒಂಥರ ಬಹಳ ಮುಖ್ಯ. ನಮ್ ತರ ಸಮಯ ಯೋಚನೆಯಲ್ಲಿ ಇರ್ತಾ ಇದ್ರು ಅವರು ಅಂತ. ಅವರ ಬರೆದಂತ ಪುಸ್ತಕ, ನಿಮಗೆ ಇಷ್ಟವಾದಂತ ಪುಸ್ತಕಗಳು ಯಾವ್ಯಾವ್ದು? ಅಯ್ಯೋ, ಒಂದೆರಡೆ ಅಲ್ಲ, ಯಾವುದು ಬಿಟ್ಟಿಲ್ಲ. ಅದನ್ನು ನಾನು ಭಗವದ್ಗೀತೆಯನ್ನು ಎಷ್ಟು ಬಾಲ್ಯದಲ್ಲಿ ಕಲಿತಿದ್ದೆ. ಅದನ್ನ ಅಷ್ಟು ಸೀರಿಯಸ್ ಆಗಿ ಅಥವಾ ಗಾಂಭೀರ್ಯದಿಂದ ಓದಿಲ್ಲ. ಆದ್ರೆ ಇವರ ಎಲ್ಲಾ ಕಾದಂಬರಿಗಳನ್ನು ಓದಿದ್ದೆ. ಅದರಲ್ಲೂ ಪ್ರತಿಯೊಂದು ಎಲ್ಲವನ್ನೂ ಓದಿದ್ದೀನಿ. ಅವರ ನಾಯಿನೆರಳು ಅಲ್ಲಿರುವ ಪಾತ್ರ ಮುಖ್ಯ. ಆ ಹುಡುಗನ ಪಾತ್ರ ನಾನೇ ಮಾಡಿದ್ದೆ ನಾಟಕ ರಂಗದಲ್ಲಿ. ವೆಂಕಟರಾವ್ ತಲಗೇರಿ ಅವರು ಅದನ್ನ ನಾಟಕವಾಗಿ ಪರಿವರ್ತಿಸಿ, ಅವನಿಗೆ ಪೂರ್ವ ಜನ್ಮದ ನೆನಪಿರ್ತದೆ, ಹಿಂದಿನ ಜನ್ಮದ್ದು. ಆ ಪಾತ್ರ ಮಾಡಿದೆ. ನಂತರ ತಬ್ಬಲಿ ನೀನಾದೆ ಮಗನೇ ಮಾಡಬೇಕಾಗಿತ್ತು. ಅದು ಬೇರೆ ಕಾರಣದಿಂದ ತಪ್ಪೋಯ್ತು. ಆವಾಗ ಅದನ್ನ ಗಿರೀಶ್ ಮಾಡ್ತಿದ್ರು. ನಾನು ಬೇರೆ ಒಂದು ಚಿತ್ರದಲ್ಲಿ, ಶಾಂಬನಿಗಲ್ ಚಿತ್ರದಲ್ಲಿ ಸಿಕ್ಕಾಕೊಂಡಿದ್ದೆ. ಬರೋಕಾಗ್ಲಿಲ್ಲ. ಅವರು ನಸೀರುದ್ದೀನ್ ಶಾ ಕರೆಸಿ ಅವರಿಂದ ಮಾಡಿಸಿದ್ರು. ಮಾಡದೆ. ಬಟ್ ಅವರ ಅವೆಲ್ಲ ಪೌರಾಣಿಕವಾಗ್ಲಿ, ಐತಿಹಾಸಿಕವಾಗ್ಲಿ, ಸಾಮಾಜಿಕವಾಗ್ಲಿ, ಪ್ರತಿಯೊಂದನ್ನು ಅವರ ಪರ್ಸನಲ್ ಆಗಿ ಬರೆದಿದ್ದ ಭಿತ್ತಿ ಕೂಡ ಪಾಪ ಹೃದಯ ದ್ರಾವಕವಾದಂತದ್ದು ಎಲ್ಲ. ಅದರಲ್ಲಿ ನನ್ನ ಫೇವ್ರೇಟ್ ಅಂದ್ರೆ ನನಗದು ಸಂಪೂರ್ಣ ಹುಚ್ಚಿಡಿಸಿದ್ದು ಅಂದ್ರೆ ಅವರ ಯಾನ. ಅದು ನೋಡಿ, ಅದು ಸ್ಪೇಸ್ ಶಿಪ್ಸ್, ನಾಸಾ ಅಥವಾ ಇಸ್ರೋ ಅಂತೀವಿ. ಅವರು ಕಳಿಸ್ತಾರೆ. ಅವ್ರು ರಾಕೆಟ್ ಮಾತ್ರ ಅಲ್ಲ, ಈ ಮನುಷ್ಯರನ್ನು ಕಳಿಸ್ತಾರೆ. ಆದ್ರೆ ಅವರು ವಾಪಸ್ ಬರ್ತಾರೆ ಅನ್ನೋ ಒಂದು ಆಸೆಯಲ್ಲಿ ಕಳಿಸ್ತಾರೆ. ಆಮೇಲೆ ಒಂದೆರಡು ಕಡೆ ಹಾಗೆ ವಾಪಸ್ ಬರೋಕ್ಕಾಗಲಿಲ್ಲ, ಏನೋ ಅಪಘಾತ ಆಯ್ತು, ಆ ರೀತಿ, ಅದು ಬೇರೆ. ಆದ್ರೆ ಒಂದು ಹೆಣ್ಣು ಒಂದು ಗಂಡು ತಯಾರಿ ಮಾಡಿ ಈ ಆಕಾಶ ಎಲ್ಲಿವರೆಗಿದೆ ಯಾರಿಗೂ ಗೊತ್ತಿಲ್ಲ. ಸ್ಕೈ ಇಸ್ ದ ಲಿಮಿಟ್ ಅಂತ ಅಂತಾರೆ. ಸ್ಕೈ ಇಸ್ ನಾಟ್ ದ ಲಿಮಿಟ್ ಆಲ್ಸೋ ಅನ್ನೋದನ್ನ ಅವರು
ಪ್ರೂವ್ ಮಾಡಿದ್ದು ಯಾರಾದ್ರೂ ಪ್ರಪಂಚದಲ್ಲಿ ಇದ್ರೆ ಇದು ನಮ್ಮ ಭೈರಪ್ಪನವರು. ಹ್ಮ್ ಹ್ಮ್ ಅದ್ರಲ್ಲಿ ಅವ್ರು ಬರೋದೇ ಇಲ್ಲ, ನೀವು ವಾಪಸ್ ಬರೋದಿಲ್ಲ ಅಂತ ಆ ಗಂಡಿಗೋ ಆ ಹೆಣ್ಣಿಗೋ ಗೊತ್ತು. ಹ್ಮ್ ಹ್ಮ್ ಅಂದ್ರೆ ಅವ್ರು ಪ್ರಿಪೇರ್ ಮಾಡ್ತಾರ ಅಂತ ಅವ್ರನ್ನ ಆ ಇಸ್ರೋ ಸ್ಟೇಷನ್ ಅಥವಾ ಓಕೆ ಇವರ ಸ್ಪೇಸ್ ಸ್ಟೇಷನ್ ಅದನ್ನ ನಮ್ಮ ಭೈರಪ್ಪನವರ ಸ್ಪೇಸ್ ಸ್ಟೇಷನ್ ಅಂತ ಕರೆಯುವ. ಹ್ಮ್ ಹ್ಮ್ ಸೊ ಅದ್ರಿಂದ ಆದ್ರೆ ಒಬ್ಬ ಗಂಡು ತಯಾರು ಮಾಡ್ತಾರೆ. ಅದ್ ಗಂಡು ಕಡೆಗಳಿಗೆ ಅಲ್ಲಿ ಇಲ್ಲ ನನಗೆ ಬರೋದಿಲ್ಲ, ನನಗೆ ವಾಪಸ್ ಬರೋದಿಲ್ಲ ಅಂತ ನನಗೆ ಯೋಚನೆನೇ ಸಾಧ್ಯವಿಲ್ಲ, ಐ ಡೋಂಟ್ ವಾಂಟ್ ಟು ಗೋ ಅಂತ ಅಂದ್ಬಿಡ್ತಾರೆ. ಓಕೆ. ಸೊ ಆ ಯಾನ ನಿಮ್ಗೆ ಮನಸ್ಸಿಗೆ ಮುಟ್ಟದಂತಹ ಬರಹ ಹಾಗಾದ್ರೆ? ಅಯ್ಯೋ ಅದು ಮುಟ್ಟುವಲ್ಲ, ಭಯ ಭಯ ಹುಟ್ಟಿಸ್ತದದು. ಓಕೆ. ತುಂಬಾ ಜನ ಯಾನದ ಬಗ್ಗೆ ಪರ್ವದ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಆ ಕಾದಂಬರಿಗಳನ್ನ ಬರೆಯುವಾಗ ಅದಕ್ಕೆ ನಡೆಸಿದಂತ ತಯಾರಿ ಆಗಿತ್ತು, ಅವರ ಬರಹ ತುಂಬಾ ನೈಜತೆಯಿಂದ ಇರ್ತಾ ಇತ್ತು, ಅಂದ್ರೆ ಯಾವ್ದು ಕೂಡ ಒಂದು ಭ್ರಮೆಯಲ್ಲಿ ಬರಿತಾ ಇರ್ಲಿಲ್ಲ ಅವರು ಅಂತ. ನಾನು ಕಾದಂಬರಿ ಬಗ್ಗೆ ಹೇಳುವೆ ಹೊರತು ಅದರ ತಯಾರಿ ಬಗ್ಗೆ ನಾನು ಏನು ಯಾವತ್ತೂ ನೋಡಿ ಅಂತ ನನಗ್ ಗೊತ್ತಿಲ್ಲ. ಅದು ಮುಖ್ಯ ಅಲ್ಲ. ಈಗ ನಟನಾಗಿ ನಾನು ಹೇಗ್ ಮಾಡ್ತೀನಿ ಏನ್ ಮಾಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ಅವಕಾಶದಲ್ಲಿ ಏನ್ ಮಾಡಿದ್ದಾನೆ ಅನ್ನೋದು ಜನರಿಗೆ ಮುಖ್ಯ ಅಲ್ವಾ? ಖಂಡಿತ ಸರ್. ಹಾಗೆ ಅದರದ್ದು ಅವರು ಬೇರೆ ಬೇರೆ ಕಾದಂಬರಿಯಲ್ಲಿ ಬೇರೆ ಬೇರೆ ಅನುಭವ, ಬೇರೆ ಬೇರೆ ತಯಾರಿ ಅವ್ರದ್ದು ಇರ್ಬೋದು. ಬಟ್ ನಾನು ಅದರ ಕುರಿತು ಹೆಚ್ಚು ಅಭ್ಯಾಸ ಮಾಡಿಲ್ಲ. ಬಟ್ ಈ ತರದ ಏನು ವಿಚಾರ ಇದೆ, ಈ ತರದ ಇಡೀ ಪ್ರಪಂಚದಲ್ಲೇ ಯಾರು ಆ ರೀತಿ ಯೋಚನೆ ಮಾಡಲಿಲ್ಲ. ಇಲ್ಲಿ ಯಾರು ಅವರನ್ನ ಈ ತರ ರೋಬೋ ಕಳಿಸ್ತೀವಿ ಅಂತೆಲ್ಲ ಅಂತಿದ್ದಾರೆ ಹೊರತು ಅದು ಮನುಷ್ಯರನ್ನೇ ಕಳಿಸ್ತೀವಿ ಅಂತ ಒಂದು ಯೋಚನೆ ಮಾಡಿ ಅದನ್ನು ಬರೆದು ಆಮೇಲೆ ಒಂದು ಹೆಣ್ಣು ಗಂಡು ಮಾತ್ರವಲ್ಲ ಅವರ ಸಂತಾನ ಕೂಡ ಅದರಲ್ಲೇ ಮುಂದೆ ಬರಿಸುತ್ತೆ. ಅವರು ಒಂದ್ ವೇಳೆ ಇಬ್ರು ತೀರ್ಕೊಂಡ್ರೆ ಅವರ ಸಂತಾನ ಆ ಯಾನ ಮುಂದುವರಿತದೆ ಅನ್ನೋ ರೀತಿಯಲ್ಲಿ ಕೂಡ ಪ್ಲಾನ್ ಮಾಡಿ ಬರೆದಂತ ಯಾನ. ಮನಸ್ಸು ಮುಟ್ಟದಂತಹ ಬರಹ ಅಂತ. ಥ್ಯಾಂಕ್ ಯು ಸೋ ಮಚ್ ಅನಂತ್ ನಾಗ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.